ಕೊಡಿ, ನನ್ಗೆ ಯಾವಾಗ ಆಗುತ್ತೋ ಅವಾಗ ನಾನು ಕಟ್ಟಾನು. ನಮ್ಮ ಬಾರ್ಡರ್ ಒಳಗೆ ಬಂದ್ಮೇಲೆ ನಾವ್ ಆಡಿದ್ದೆ ಆಟ. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಕಳಪೆ ಉತ್ತಮ ಫಾರ್ಮ್ ನೋಡಾಯ್ತು. ಆದ್ರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ವೈಲ್ಡ್ ಕಾರ್ಡ್ ಎಂಟ್ರಿ ಸೂರಜ್ ಸಿಂಗ್ ದೊಡ್ಡ ಬಕೆಟ್ ಆಗ್ಬಿಟ್ಟಿದ್ದಾನೆ ಗುರು. ಇವನು ಬಂದಾಗ ಯಾವ ಮಟ್ಟದ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಟಿದ್ರು ಅಂದ್ರೆ ಜನ, ಸೂರಜ್ ಸಿಂಗ್ ಬಂದಾಯ್ತು, ಆಚೆ ನಡೆದಿರೋದೆಲ್ಲ ನೋಡಿದ್ದಾನೆ, ಯಾರು ವಿಲ್ಲನ್ನು, ಯಾರು ಹೀರೋಗಳು, ಯಾರು ಇಲ್ಲಿ ಮನುಷ್ಯತ್ವವನ್ನು ಇಟ್ಕೊಂಡು ಆಡ್ತಿದ್ದಾರೆ ಅಂತ ಎಲ್ಲ ನೋಡಿದ್ದಾನೆ. ಅವರ ಪರವಾಗಿ ನಿಂತ್ಕೊಡ್ತಾನೆ, ಹಾಗೆ ದುಷ್ಟರಿಗೆ ದೂರ ಮಾಡ್ತಾನೆ ಅಂತ ಹೇಳಿ ಅನ್ಕೊಂಡಿದ್ರೆ ಇವನು ದುಷ್ಟರ ಟೀಮನ್ನು ಸೇರಿಕೊಂಡು ಅವರಿಗಿಂತ ದೊಡ್ಡ ಬಕೆಟ್ ಆಗಿದ್ದಾನೆ. ನಿಮಗೆ ಗೊತ್ತಿರ್ಬೋದು, ನಾನು ಬಕೆಟ್ ಗ್ಯಾಂಗ್ ಬಗ್ಗೆ ಮಾತಾಡ್ತಿದ್ದೀನಿ. ಈಗಾಗಲೇ ಬಕೆಟ್ ಗ್ಯಾಂಗ್ ಬಗ್ಗೆ ಹಲವಾರು ಟ್ರೋಲ್ಗಳು ನಡೀತಿದೆ. ಅವ್ರನ್ನ ಕಂಡ್ರೆ ಕರ್ನಾಟಕದ ಜನ ಹಲ್ಲನ್ನ ಕಡಿತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು, ಬಕೆಟ್ ಗ್ಯಾಂಗ್ ಅಂದ್ರೆ ಅಶ್ವಿನಿ ಅವರ ಗ್ಯಾಂಗ್. ಸೊ ಅಶ್ವಿನಿ ಅವರು ಒಂದು ದೊಡ್ಡ ಸಿಂಟ್ಯಾಕ್ಸ್ ಆದ್ರೆ ಅವರ ಕೆಳಗಡೆ ಇರುವಂತಹ ನಲ್ಲಿಗಳಿಗೆ ಒಂದೊಂದು ಬಕೆಟ್ ಆಗಿ ಮೊಟ್ಟ ಮೊದಲನೇದಾಗಿ ನಿಲ್ಲುವಂತ ಬಕೆಟ್ ಬಂದು ಜಾಹ್ನವಿ, ಎರಡನೇ ಬಕೆಟ್ ಕಾಕ್ರೋಚ್, ಮೂರನೇದು ಮತ್ತೆ ರಾಶಿಕಾ, ಈಗ ಹೊಸ ಬಕೆಟ್ ಬಂದು ಸೇರಿರೋದು ಸೂರಜ್ ಸಿಂಗ್ ಅಂತಾನೆ ಅನ್ಬೋದು. ನಿನ್ನೆ ಕಳಪೆ ಅನ್ನೋ ಒಂದು ಪಟ್ಟವನ್ನ ಕೊಟ್ಟ ನಂತರ ಜೈಲಿಗೆ ಹೋಗ್ಲಿಕ್ಕೆ 150 ಮೋಸಗಳನ್ನ ಮಾಡಿಕೊಂಡು ಅಲ್ಲಿರುವಂತಹ ಕಂಟೆಸ್ಟೆಂಟ್ ಬ್ರಷ್ ಗಳನ್ನ ತಗೊಂಡೋಗಿ ಬಾತ್ರೂಮ್ ಅಲ್ಲಿ ಇಡುವಂಥದ್ದು, ಹಾಗೆ ಹಣ್ಣುಗಳನ್ನ ತಿನ್ನುವಂಥದ್ದು. ಕ್ಯಾಪ್ಟನ್ ಏನ್ ಹೇಳಿದ್ರು ಕೇಳದೆ ತನ್ನ ನಾಟಕವನ್ನ ಮುಂದುವರಿಸಿದ್ದು ಜನಗಳಿಗೆ ಸಿಕ್ಕಾಪಟ್ಟೆ ಬೇಸರ ಕೂಡ ಆಗಿದೆ. ಆದ್ರೆ ಇದಕ್ಕೆಲ್ಲ ಮೂಲ ಬಕೆಟ್ಗಳಾಗಿ ಹೇಳಿಕೊಟ್ಟಿದ್ದು ಕಾಕ್ರೋಚ್ ಮತ್ತೆ ಸೂರಜ್. ಈ ಸೂರಜ್ ಬಂದು ಕೇವಲ 5-6 ದಿನ ಆಗಿದೆ, ಅಷ್ಟರಲ್ಲಿ ಇವನಿಗೆ ಉತ್ತಮ ಸಿಗ್ಬೇಕಿತ್ತಂತೆ. ಸೊ ಮನೆಯಲ್ಲಿ 4 ವಾರದಿಂದ ಇರುವಂತಹ ಧ್ರುವಂತಿಗೆ ಈ ವಾರದ ಉತ್ತಮ ಸಿಕ್ತು. ಅದು ಕೂಡ ಉತ್ತಮ ಉದಾಹರಣೆ ಮೂಲಕ ಕೊಟ್ಟಿದ್ದಾರೆ. ಇವನು ಹೇಳ್ತಾನೆ, ನಾನು 1 ವಾರದಿಂದ ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ಅಡಿಗೆಗಳನ್ನ ಮಾಡ್ತಾ ಇದ್ದೀನಿ, ನೀವು ಯಾರು ಕೂಡ ಗುರುತಿಲ್ಲ, ಆ ಧ್ರುವಂತಿಗೆ ಮಾತ್ರ ಕೊಟ್ಬಿಟ್ಟಿದ್ದೀರಾ ಅಂತ ಹೇಳಿ. ಈ ಸೂರಜ್ ಒಂಥರ ಯಾವ ರೀತಿ ಅಂತ ಹೇಳಿದ್ರೆ ಇವನಿಗೆ ಹೆಸರನ್ನ ಇಡೋದು ಯಾವ ರೀತಿ ಗೊತ್ತಾಗ್ತಿಲ್ಲ. ಸೊ ಇಂಥವರೆಲ್ಲ ಬಕೆಟ್ ನನ್ನ ಮಕ್ಕಳಿಗೆಲ್ಲ ಬಿಗ್ ಬಾಸ್ ಮನೆ ಒಳಗೆ ಕಳಿಸ್ಬಿಟ್ಟು 18,000 ಫಾಲೋವರ್ಸ್ ಇದ್ರು, ಇಷ್ಟು ದಿನ ಏನೋ ಕಿತ್ತು ದಬಾಕಿದ್ದೀನಿ ಅಂತ ಹೇಳಿ. ಆದ್ರೆ ಬಿಗ್ ಬಾಸ್ ಮನೆಗೆ ಬಂದು ಒಂದೇ ಒಂದು ವಾರದಲ್ಲಿ 2.5 ಲಕ್ಷ ಜನ ಫಾಲೋವರ್ಸ್ ಆಗಿದ್ದಾರೆ. ಅದು ಇವನನ್ನ ನೋಡಿ, ಇವನು ಹೊರಗಡೆ ಬಂದಾಗ ಅಥವಾ ಒಳಗಡೆ ಹೋದಾಗ ಮಾತಾಡಿದ್ದನ್ನ ನೋಡಿ. ಆದ್ರೆ ಈಗ ಅಶ್ವಿನಿ ಗೌಡ ದೊಡ್ಡ ಬಕೆಟ್ ಆಗಿದ್ದಾನೆ. ತರಕಾರಿ ಕಟ್ ಮಾಡಬೇಡಿ ಅನ್ನೋದು, ಒಳಗಡೆ ಇಡಬೇಡಿ ಅನ್ನೋದು, ಕ್ಯಾಪ್ಟನ್ ಹೇಳ್ದಂಗೆ ನಾವೇ ಕೇಳಬೇಕು ಅನ್ನೋಂಥದ್ದು. ಇವನು ದೊಡ್ಡ ಬಕೆಟ್ ಗುರು, ಇವನು ದೊಡ್ಡ ಶೆಡೆ ತರ ಆಡ್ತಾ ಇರೋದು ನೋಡಿ ಇಂಥವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಜಾಗ ಇಲ್ಲ. ಜನಗಳು ಆದಷ್ಟು ಬೇಗ ಈ ಬಕೆಟ್ ಅನ್ನ ಮನೆಯಿಂದ ಆಚೆ ಹಾಕಬೇಕು. ಈಗಾಗಲೇ ಬಕೆಟ್ ಗ್ಯಾಂಗಿಗೆ 5 ಜನ ಸೇರ್ಪಡೆ ಆಗಾಯ್ತು. ಸೊ ಮ್ಯಾನಿಪುಲೇಟ್ ಆಗೇ ಆಗ್ತಾರೆ ಅಂತ ಹೇಳಿ ನಮ್ಮ ರಕ್ಷಿತಾ ಹೇಳಿದ್ರು. ಅದರಂತೆ ಸೂರಜ್ ಈಗಾಗಲೇ ಬಕೆಟ್ ಗ್ಯಾಂಗ್ ಅವರು ಹೇಳ್ದಂಗೆ ಕುಣ್ಕೊಂಡು ಅಲ್ಲೇ ಇದ್ದಾನೆ. ಇವನನ್ನ ನಂಬ್ಕೊಂಡ್ರೆ ಬಿಗ್ ಬಾಸ್ TRP ಅಲ್ಲ, ಬಿಗ್ ಬಾಸ್ಗೂ ಕೂಡ ಹೊಡೆತ ಬೀಳೋದು ಗ್ಯಾರಂಟಿ ಇದೆ. ಸೊ ಈ ಒಬ್ಬ ಬಕೆಟ್ ಬಗ್ಗೆ ನಿಮಗೇನನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ.